ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುವ ಪುಣ್ಯಕಾಲ. ಆಷಾಢ ಮಾಸದ ಮಹತ್ವ. ಸ್ನೇಹಿತರೆ, ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುವಂತಹ ಪುಣ್ಯಕಾಲವೇ ಆಷಾಢ ಮಾಸ. ಈ ಮಾಸದಲ್ಲೇ ಚಾತುರ್ಮಾಸ ವ್ರತ ಪ್ರಾರಂಭವಾಗುವುದು. ಈ ಮಾಸದಲ್ಲಿ ಮಾಡುವಂತಹ ವ್ರತಾಚರಣೆ, ತೀರ್ಥಯಾತ್ರೆ, ದಾನ ಮತ್ತು ಪೂಜೆಗಳಿಗೆ ಅತ್ಯಂತ ಪುಣ್ಯದ ಫಲ ಸಿಗುತ್ತೆ ಅನ್ನೋದು ನಂಬಿಕೆ. ಆಷಾಢ ಮಾಸದಲ್ಲಿ ಚಾತುರ್ಮಾಸ ವ್ರತ ಪ್ರಾರಂಭವಾಗುತ್ತೆ. ಈ ಸಮಯದಲ್ಲಿ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರ್ತಾನೆ. ಈ 4 ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನೆರವೇರಿಸೋದಿಲ್ಲ. ಆದರೆ ಆಷಾಢ ಮಾಸದಲ್ಲಿ ವ್ರತ, ಉಪವಾಸ, ತೀರ್ಥಯಾತ್ರೆಗಳನ್ನು ಮಾಡೋದ್ರಿಂದ ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ಪಡೆಯಬಹುದು. ಸ್ನೇಹಿತರೆ, ಹಿಂದೂ ಕ್ಯಾಲೆಂಡರ್ನ ಪ್ರಕಾರ 4ನೇ ತಿಂಗಳನ್ನು ಆಷಾಢ ಮಾಸ ಅಂತ ಕರೆಯಲಾಗುತ್ತೆ. ಇದು ಮುಂಗಾರು ಮಳೆಯ ಆರಂಭವನ್ನು ಸೂಚಿಸುತ್ತೆ. ಈ ಮಾಸದಲ್ಲಿ ದಕ್ಷಿಣಾಯನವು ಪ್ರಾರಂಭವಾಗುತ್ತೆ. ಹಿಂದೂಗಳು ಆಷಾಢ ಮಾಸವನ್ನು ಶೂನ್ಯ ಮಾಸವೆಂದು ಸಹ ಕರೀತಾರೆ. ಏಕೆಂದರೆ ಈ ತಿಂಗಳಲ್ಲಿ ಮದುವೆ, ಗೃಹ ಪ್ರವೇಶ, ಉಪನಯನಗಳಂತಹ ಶುಭ ಕಾರ್ಯಗಳನ್ನು ನಡೆಸಲ್ಲ. ಈ ಮಾಸದಲ್ಲಿ ಚಾತುರ್ಮಾಸ ಪ್ರಾರಂಭವಾಗಿ ವ್ರತಾಚರಣೆ, ತೀರ್ಥಯಾತ್ರೆಗಳಿಗೆ ಪುಣ್ಯವಾದ ಕಾಲ ಪ್ರಾರಂಭವಾಗುತ್ತೆ. ಇದೇ ಮಾಸದಲ್ಲಿ ಶಕ್ತಿ ದೇವತೆಗಳಾದ ಭೈರವ, ನರಸಿಂಹ ದೇವರನ್ನು ಪೂಜಿಸ್ತಾರೆ. ಆಷಾಢ ಮಾಸದಲ್ಲಿ ಮಾಡುವಂತಹ ದಾನ ಪುಣ್ಯವನ್ನು ತಂದುಕೊಡುತ್ತೆ. ಹಾಗಾದರೆ ಆಷಾಢ ಮಾಸದ ಮಹತ್ವವೇನು, ಚಾತುರ್ಮಾಸದ ಮಹತ್ವವೇನು, ಈ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಷಾಢ ಮಾಸದ ಮಹತ್ವವನ್ನು ತಿಳ್ಕೊಳ್ಳೋಣ. ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತ ಕರೆಯಲಾಗುತ್ತೆ. ಇದು ಚಾತುರ್ಮಾಸದಲ್ಲಿ ಬರುವ ಮೊದಲನೇ ತಿಂಗಳು. ಈ ಸಮಯದಲ್ಲಿ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿರ್ತಾನೆ. ಹಾಗಾಗಿ ಮದುವೆ, ಉಪನಯನ, ಗೃಹ ಪ್ರವೇಶಗಳಂಥ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಈ ಚಾತುರ್ಮಾಸದಲ್ಲಿ ನಡೆಸೋಲ್ಲ. ಆದರೆ ಇದನ್ನು ಪುಣ್ಯ ಗಳಿಸುವ ಕಾಲ ಅಂತ ಕರೆಯಲಾಗುತ್ತೆ. ಅಂದರೆ ಈ ಸಮಯದಲ್ಲಿ ಮಾಡುವಂತಹ ವ್ರತ, ಉಪವಾಸ, ತೀರ್ಥಯಾತ್ರೆ ಮುಂತಾದ ಪುಣ್ಯವಾದ ಕೆಲಸಗಳಿಗೆ ನಮ್ಮ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಇದರಿಂದ ಭಕ್ತರ ಎಲ್ಲ ಇಚ್ಛೆ ಈಡೇರುತ್ತೆ ಅನ್ನೋದು ನಂಬಿಕೆ. ಆಷಾಢ ಮಾಸದಲ್ಲಿ ಜಗತ್ಪ್ರಸಿದ್ಧ ಪೂರಿ ಜಗನ್ನಾಥನ ರಥೋತ್ಸವವೂ ನಡೆಯುತ್ತೆ. ಇನ್ನು ಆಷಾಢ ಮಾಸವು ದೇವರುಗಳನ್ನು ಸ್ಮರಿಸುವ ಕಾಲ. ಈ ಸಮಯದಲ್ಲಿ ಲಕ್ಷ್ಮೀ, ಸೂರ್ಯ, ಮಹಾವಿಷ್ಣು ಮತ್ತು ಶಿವನನ್ನು ಕೂಡ ಆರಾಧನೆ ಮಾಡಲಾಗುತ್ತೆ. ಈ ಮಾಸದಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡೋದ್ರಿಂದ ಸಂಪತ್ತು, ಯಶಸ್ಸು, ಗೌರವಗಳು ಅಧಿಕವಾಗಿ ಸಿಗುತ್ತೆ. ಅನಾರೋಗ್ಯ ದೂರವಾಗುತ್ತೆ ಅನ್ನೋದು ನಂಬಿಕೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಕಮಲ, ಕೆಂಪು ಹೂಗಳನ್ನು ಸಮರ್ಪಿಸಿ ಪೂಜಿಸಿದರೆ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ. ಆಷಾಢದಲ್ಲಿ ಯಜ್ಞ, ದಾನಗಳನ್ನು ಮಾಡೋದ್ರಿಂದ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಇಷ್ಟೇ ಅಲ್ಲದೆ ಇನ್ನು ಆಷಾಢ ಮಾಸದಲ್ಲಿ ದಂಪತಿಗಳು ಬೇರೆ ಬೇರೆಯಾಗಿರ್ತಾರೆ ಅಲ್ವಾ. ಇದು ಆಷಾಢ ಮಾಸದ ನಿಜವಾದ ಮಹತ್ವವನ್ನು ಹೇಳುತ್ತೆ. ಆದರೆ ಇದರ ಹಿಂದಿನ ಸಿದ್ಧಾಂತ ಬೇರೆ. ಮದುವೆಯಾದ ಹೊಸದರಲ್ಲಿ ದಂಪತಿಗಳನ್ನು ಬೇರೆ ಬೇರೆಯಾಗಿರಿಸಲಾಗುತ್ತೆ. ಈ ಅವಧಿಯಲ್ಲಿ ಹೆಣ್ಣು ಗರ್ಭ ತಾಳಿದರೆ ಆಕೆ ಚೈತ್ರ ಮಾಸದಲ್ಲಿ ಅಂದರೆ ಬೇಸಿಗೆಗಾಲದಲ್ಲಿ ಮಗುವಿಗೆ ಜನ್ಮ ನೀಡ್ತಾರೆ. ಬೇಸಿಗೆ ಅವಧಿಯಲ್ಲಿ ಆಕೆಗೆ ಹೆಚ್ಚು ತೊಂದರೆಯಾಗಬಹುದು ಅನ್ನೋ ಒಂದು ಕಾರಣದಿಂದ ದಂಪತಿಗಳನ್ನು ಬೇರೆ ಬೇರೆಯಾಗಿ ಇರಿಸ್ತಾರೆ. ಇನ್ನು ಆಷಾಢ ಮಾಸದ ಮಹತ್ವ. ಈ ಮಾಸದಲ್ಲಿ ಶಿವ ಪಾರ್ವತಿಗೆ ಅಮರತ್ವವನ್ನು ಹೇಳಿರೋದು. ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದದ್ದು ಕೂಡ ಇದೇ ಆಷಾಢ ಮಾಸದಲ್ಲಿ. ಅನಸೂಯ ದೇವಿ ಎಂಬ ಮಹಾಪತಿವ್ರತೆ ಈ ಮಾಸದ 4 ಸೋಮವಾರ ಶಿವವ್ರತವನ್ನು ಮಾಡಿದ್ದಳು ಅಂತ ಹೇಳಲಾಗುತ್ತೆ. ಇನ್ನು ಅಮರನಾಥನ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಇದೇ ಸಮಯದಲ್ಲಿ ಆರಂಭವಾಗೋದು. ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರೋದು ಕೂಡ ಇದೇ ಆಷಾಢ ಮಾಸದಲ್ಲಿ. ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸ್ತಾರೆ. ಆ ದಿನ ಸಂಜೆ ಮನೆ ಮುಂದೆ ದೀಪವನ್ನು ಹಚ್ತಾರೆ. ಮೈಸೂರು ಪ್ರಾಂತ್ಯಗಳಲ್ಲಿ ಈ ಆಚರಣೆ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಸ್ನೇಹಿತರೆ, ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತವನ್ನು ಪ್ರಾರಂಭ ಮಾಡಿದ್ದು ಕೂಡ ಇದೇ ಆಷಾಢ ಮಾಸದಲ್ಲಿ. ಇಂದ್ರನು ಗೌತಮರಿಂದ ಶಾಪ ಪಡೆದ ಹಾಗೂ ಆಷಾಢದಲ್ಲಿ 4 ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆ ಪಡೆದ. ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾರೆ.
ಇನ್ನು ಆಷಾಢ ಹುಣ್ಣಿಮೆ ದಿನ ಗುರುಪೂರ್ಣಿಮೆಯನ್ನು ಎಲ್ಲ ಮಠ ಮಂದಿರಗಳಲ್ಲಿ ಆಚರಿಸಿ ಚಾತುರ್ಮಾಸ ವ್ರತವನ್ನು ಪ್ರಾರಂಭ ಮಾಡ್ತಾರೆ. ಆಷಾಢದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ಅಮೃತ ಲಕ್ಷ್ಮಿ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಿಸ್ತಾರೆ. ಈ ಎಲ್ಲ ಮಹತ್ವಗಳು ಆಷಾಢ ಮಾಸದಲ್ಲಿ ಇರೋದರಿಂದ ಈ ಮಾಸವು ಕೂಡ ವಿಶೇಷವೇ ಆಗಿದೆ. ಇನ್ನೊಂದು ವಿಶೇಷತೆ ಎಂದರೆ ಮೈಸೂರು ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಬರುವುದು ಕೂಡ ಇದೇ ಆಷಾಢ ಮಾಸದಲ್ಲಿ. ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಶುಭ ಕಾರ್ಯಗಳು ನಡೆಯೋದಿಲ್ಲ. ಆದರೆ ತಿಂಗಳಲ್ಲಿ ಲಕ್ಷ್ಮೀ ಪೂಜೆಗೆ ವಿಶೇಷ ಮಹತ್ವವನ್ನು ನೀಡಿದ್ದಾರೆ. ಲಕ್ಷ್ಮೀ ದೇವಿಯನ್ನು ಆರಾಧಿಸುವ ಹಿಂದೆ ಒಂದು ಮಹತ್ವವೂ ಇದೆ. ಈ ತಿಂಗಳಲ್ಲಿ ದೇವಿ ಪೂಜೆ ಮಾಡೋದರ ವಿಶೇಷವನ್ನು ನಾವು ತಿಳಿದುಕೊಳ್ಳಲೇಬೇಕು ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ಆಷಾಢ ಮಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಶುಭ ಕಾರ್ಯಗಳು ನಡೆಯೋದಿಲ್ಲ ಅನ್ನೋದು ಬಿಟ್ಟರೆ ಪೂಜಾ ವ್ರತ ಹಾಗೂ ತೀರ್ಥಯಾತ್ರೆಗೆ ಹೇಳಿ ಮಾಡಿಸಿದ ಮಾಸ ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ಬಹಳನೇ ಮಹತ್ವವನ್ನು ಕೊಟ್ಟಿದ್ದಾರೆ. ಚಾತುರ್ಮಾಸ ಆರಂಭವಾಗುವುದು ಈ ಮಾಸದ ವಿಶೇಷ. ದೇವಶಯನಿ ಏಕಾದಶಿ ಹಬ್ಬ ಬರೋದು ಕೂಡ ಇದೇ ಆಷಾಢ ಮಾಸದಲ್ಲಿ. ಇಲ್ಲಿಂದ ಚಾತುರ್ಮಾಸ ಪ್ರಾರಂಭವಾಗುತ್ತೆ. 4 ತಿಂಗಳು ಮಹಾವಿಷ್ಣು ಯೋಗ ನಿದ್ರೆಯಲ್ಲೇ ಇರ್ತಾರೆ. ಇನ್ನು ಪೂಜೆ ಮತ್ತು ದಾನದ ಮಹತ್ವ. ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡದಿದ್ದರೂ ಪೂಜೆಗೆ ತುಂಬಾ ಮಹತ್ವವಿದೆ. ಈ ತಿಂಗಳಲ್ಲಿ ಮಾಡುವಂತಹ ಪೂಜೆ ದಾನದಿಂದ ಹೆಚ್ಚಿನ ಫಲ ಪಡಿತೀರಾ. ಆಷಾಢ ಮಾಸದಲ್ಲಿ ವಿಷ್ಣುವನ್ನು ಪೂಜಿಸೋದ್ರಿಂದ ಪುಣ್ಯ ಸಿಗುತ್ತೆ. ದೇವಶಯನಿ ಏಕಾದಶಿಯ ದಿನ ನೆಲ್ಲಿಕಾಯಿ ದಾನ ಮಾಡಿದರೆ ತುಂಬಾ ಒಳ್ಳೆಯ ಫಲ ದೊರೆಯುತ್ತದೆ ಅಂತ ಹೇಳಲಾಗುತ್ತೆ. ಇನ್ನು ಆಷಾಢ ಪ್ರಾರಂಭವಾದ ಮೇಲೆ 4 ತಿಂಗಳವರೆಗೆ ಯಾವುದೇ ಶುಭ ಕಾರ್ಯ ನಡೆಯೋದಿಲ್ಲ. ಮದುವೆ, ನಾಮಕರಣ, ಉಪನಯನ, ಗೃಹ ಪ್ರವೇಶ ಸೇರಿದಂತೆ ಯಾವುದೇ ಕಾರ್ಯ ಮಾಡೋದಿಲ್ಲ. ಇನ್ನು ಧಾರ್ಮಿಕ ಕಾರ್ಯಗಳಿಗೆ ಮಹತ್ವ. ಸನ್ಯಾಸಿಗಳು ಒಂದು ಕಡೆ ನೆಲೆ ನಿಲ್ಲೋದಿಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚರಿಸ್ತಾನೆ ಇರ್ತಾರೆ. ಆದರೆ ಆಷಾಢ ತಿಂಗಳಲ್ಲಿ ಪ್ರಯಾಣ ಮಾಡೋದಿಲ್ಲ. ಯಾವುದಾದರೂ ದೇವಸ್ಥಾನ ಅಥವಾ ಮಠಗಳಲ್ಲಿ ನಿಂತು ಧ್ಯಾನ ಸಾಧನೆಯನ್ನು ಮಾಡ್ತಾರೆ. ಕೆಲವರು ಈ ಸಮಯದಲ್ಲಿ ತಪಸ್ಸನ್ನು ಕೂಡ ಮಾಡ್ತಾರೆ. ಇನ್ನು ಪೂಜೆ ಕಾರ್ಯಗಳಿಗೆ ಈ ತಿಂಗಳು ಶುಭವಾಗಿದೆ. ಈ ತಿಂಗಳನ್ನು ಇಷ್ಟಾರ್ಥಗಳ ಈಡೇರಿಕೆಯ ತಿಂಗಳು ಅಂತಾನೂ ಕರೆಯಲಾಗುತ್ತೆ. ಈ ಮಾಸದಲ್ಲಿ ಏನು ಬಯಸಿದರೂ ಅದು ನೆರವೇರುತ್ತೆ. ಆಷಾಢ ಮಾಸದ ಹುಣ್ಣಿಮೆಯಂದು ಗುರುಪೂರ್ಣಿಮೆಯ ದಿನ ಪೂಜೆ ಯಾಗಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯ ಫಲ ಸಿಗುತ್ತೆ. ಇನ್ನು ಗುಪ್ತ ನವರಾತ್ರಿಯ ತಿಂಗಳು. ವರ್ಷದಲ್ಲಿ 4 ನವರಾತ್ರಿ ಬರುತ್ತೆ. ಮಾಘ, ಚೈತ್ರ, ಆಷಾಢ ಮತ್ತು ಅಶ್ವಿನ್. ಚೈತ್ರ ಮಾಸದ ನವರಾತ್ರಿಯನ್ನು ವಸಂತ ನವರಾತ್ರಿ ಅಂತ ಕರೆದ್ರೆ, ಅಶ್ವಿನ ಮಾಸದ ನವರಾತ್ರಿಯನ್ನು ಶರದೀಯ ನವರಾತ್ರಿ ಅಂತ ಕರೀತಾರೆ. ಆಷಾಢ ಮತ್ತು ಮಾಘ ಮಾಸದ ಉಳಿದ 2 ನವರಾತ್ರಿಗಳನ್ನು ಗುಪ್ತ ನವರಾತ್ರಿ ಅಂತ ಕರೀತಾರೆ. ಆಷಾಢ ಮಾಸದಲ್ಲಿ ತಂತ್ರ ಮತ್ತು ಶಕ್ತಿ ಪೂಜೆಗೆ ಹೆಚ್ಚಿನ ಗಮನ ಕೊಡಲಾಗುತ್ತೆ. ಇನ್ನು ಈ ಸಮಯದಲ್ಲಿ ವಿಷ್ಣು ಮತ್ತು ಜಲದೇವರ ಆರಾಧನೆ ಮಾಡೋದ್ರಿಂದ ಸಂಪತ್ತು ಹೆಚ್ಚುತ್ತೆ. ಈ ತಿಂಗಳಲ್ಲಿ ಆಷಾಢ ಶುಕ್ರವಾರ ಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಮಂಗಳ ಮತ್ತು ಸೂರ್ಯನ ಆರಾಧನೆಗೂ ಕೂಡ ಈ ಆಷಾಢ ಮಾಸ ಉತ್ತಮವಾದ ಮಾಸವಾಗುತ್ತೆ. ಈ ತಿಂಗಳಲ್ಲಿ ಮಹಾಲಕ್ಷ್ಮಿ, ಚಾಮುಂಡೇಶ್ವರಿ ಹೀಗೆ ಹೆಣ್ಣು ದೇವತೆಗಳಿಗೆ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಲಾಗುತ್ತೆ. ಹೀಗೆ ಆಷಾಢ ಮಾಸದಲ್ಲಿ ಪೂಜೆ, ದಾನ, ಧರ್ಮ, ವ್ರತಗಳಿಗೆ ಹಾಗೂ ತೀರ್ಥಯಾತ್ರೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.